ರಾಹುಲ್ ಗಾಂಧಿಯವರು ಯಾಕೆ ಸೈಲೆಂಟ್ ಆಗಿದ್ದಾರೆ, ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ? ಸೊ ಇದು ಹಲವು ಕಡೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಮೂಡಾ ಪ್ರಕರಣದಲ್ಲಿ ರಿಯಾಕ್ಟ್ ಮಾಡಿಲ್ಲ ರಾಹುಲ್ ಗಾಂಧಿ. ರಾಜ್ಯಪಾಲರ ವಿಚಾರದಲ್ಲಿ ರಾಹುಲ್ ಸೈಲೆಂಟ್ ಅಸ್ತ್ರ ಏನಿದು? ರಾಹುಲ್ ಪ್ರತಿಕ್ರಿಯೆ ಮಾಡೋದಕ್ಕೆ ರಾಜ್ಯ ನಾಯಕರಿಗೆ ಹೇಳಿದ್ದೇನು? ಮಹಾರಾಷ್ಟ್ರ ಚುನಾವಣೆ ಹಿನ್ನೆಲೆಯಲ್ಲಿ ರಾಹುಲ್ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸೊ ಹಾಗಾಗಿ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ರಾಹುಲ್ ಗಾಂಧಿಯವರ ಸೈಲೆಂಟ್ ಅಸ್ತ್ರ ಏನು ಅನ್ನುವಂಥದ್ದನ್ನು ನನ್ನ ಸಹೋದ್ಯೋಗಿಗಳು ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಸಮರದಲ್ಲಿ ರಾಹುಲ್ ಗಾಂಧಿ ಸೈಲೆಂಟ್ ಅಸ್ತ್ರವನ್ನು ಈಗ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಈ ಬಗ್ಗೆ ಯಾವ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ, ಏನು ರಿಯಾಕ್ಟ್ ಮಾಡ್ತಾ ಇಲ್ಲ. ನಾಯಕರುಗಳೇನು ಉಳಿದವರು ಇದ್ದಾರೆ ಅವರು ಮಾತ್ರ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಸ್ಟ್ರೈಟ್ ಹಿಟ್ಟನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ರಾಜ್ಯಪಾಲರನ್ನ ಪಪೇಟ್ ಅಂತ ಕರೀತಾ ಇದ್ದಾರೆ. ಸೊ ಇಂಥವೆಲ್ಲವನ್ನ ಬೇರೆ ನಾಯಕರೆಲ್ಲ ಮಾತನಾಡ್ತಾ ಇದ್ದಾರೆ. ಬಟ್ ರಾಹುಲ್ ಗಾಂಧಿಯವರು ಈ ವಿಚಾರದಲ್ಲಿ ಎಲ್ಲೂ ಮಾತನಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಈಗ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಪ್ರಾಸಿಕ್ಯೂಷನ್ ಸಮರದಲ್ಲಿ ರಾಹುಲ್ ಗಾಂಧಿಯ ಸೈಲೆಂಟ್ ಅಸ್ತ್ರ ಯಾಕೆ? ಮೂಡಾ ವಿಚಾರವನ್ನು ದೊಡ್ಡದು ಮಾಡಲು BJP ಕಾಯ್ತಾ ಇದೆ. ನಾವು ಈಗ ರಿಯಾಕ್ಟ್ ಮಾಡಿದರೆ ಅದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾರೆ. ಕರ್ನಾಟಕದ ವಿಚಾರ ರಾಜ್ಯದಲ್ಲಿಯೇ ಹೋರಾಟವನ್ನು ಮಾಡಿ ಅಲ್ಲಿಗೆ ಮುಗಿಸ್ಕೊಳ್ಳಿ, ಅದನ್ನು ಕರ್ನಾಟಕದಲ್ಲಿಯೇ ರಾಜಕೀಯವಾಗಿ ಎದುರಿಸಿ ಹೋರಾಡಿ ಅಂತ ಹೇಳಿ. ಕಾರಣ ಈಗ ಬೇರೆ ರಾಜ್ಯಗಳ ಚುನಾವಣೆ ಇರೋದ್ರಿಂದ ಅದು ಬೇರೆ ಕಡೆಗೂ ಕೂಡ ಹೋದರೆ ಆ ರಾಜ್ಯಗಳ ಮೇಲೆಯೂ ಕೂಡ ಅದರ ಪರಿಣಾಮಗಳು ಉಂಟಾಗುತ್ತೆ ಅನ್ನೋ ದೃಷ್ಟಿಯಿಂದ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ನನ್ನ ಸಹೋದ್ಯೋಗಿಗಳು. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ರಾಹುಲ್ ಗಾಂಧಿ ಸೈಲೆಂಟ್ ಆಗಿರೋದಕ್ಕೆ ಕಾರಣ, ಪ್ರತಿಕ್ರಿಯೆ ಕೊಡದೇ ಇರೋದಕ್ಕೆ ಕಾರಣ ಬೇರೆ ರಾಜ್ಯಗಳ ಚುನಾವಣೆ ಅಂತನಾ? ಅರುಣ್, ಈಗಾಗಲೇ ರಾಜ್ಯದ ಏನು ಪ್ರಕರಣ ನಡೀತಾ ಇದೆ, ಮೂಡಾ ಪ್ರಕರಣ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು, ಸಿದ್ದರಾಮಯ್ಯನವರ ಕಾನೂನು ಸಮರ, ಇವೆಲ್ಲವೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂಥದ್ದು. ಈಗ BJP ಬೇರೆ ಬೇರೆ ವಿರೋಧ ಪಕ್ಷಗಳು ಕೂಡ ಕಾಂಗ್ರೆಸ್ಸನ್ನು ಕೆಣಕ್ತಾ ಇದ್ದಾವೆ. ಯಾವ ವಿಚಾರ ಅಂತಂದರೆ, ಈ ಸಿದ್ದರಾಮಯ್ಯನವರ ವಿಚಾರ, ಮೂಡಾ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಯಾಕೆ ಮೌನವಾಗಿದ್ದಾರೆ? ರಾಹುಲ್ ಗಾಂಧಿ ಅಷ್ಟೇ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮೌನವಾಗಿದ್ದಾರೆ ಅನ್ನುವಂಥದ್ದು BJP ಆರೋಪ. ಮಲ್ಲಿಕಾರ್ಜುನ್ ಖರ್ಗೆ ಮೊದಲನೇ ದಿನ ಅಂದರೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ದಿನ ಬೆಂಗಳೂರು ಬಂದಾಗ ಮಾತನಾಡಿದ್ದು ಹೊರತುಪಡಿಸಿ ಇದುವರೆಗೆ ಮಾತನಾಡಿಲ್ಲ. ಆವಾಗಲೂ ಕೂಡ ನಾನು ಏನು ಅಂತ ಗೊತ್ತಿಲ್ಲ, ದಾಖಲೆ ನೋಡ್ಬಿಟ್ಟು ನಾನು ಮಾತನಾಡ್ತೇನೆ ಅನ್ನುವಂಥ ವಿಚಾರವನ್ನು ಮಾತನಾಡಿದ್ರೆ ಅಷ್ಟೇ, ಹೆಚ್ಚಿನ ವಿವರಣೆ ಕೊಟ್ಟಿರಲಿಲ್ಲ. ಇನ್ನು ರಾಹುಲ್ ಗಾಂಧಿ ಅವರು ಈವರೆಗೂ ಕೂಡ ತುಟಿ ಬಿಚ್ಚಿಲ್ಲ. ಯಾಕೆ ಅನ್ನುವಂಥದ್ದು BJP ಕೆಣಕ್ತಾ ಇರುವಂಥ ಪ್ರಶ್ನೆ. ಈ ವಿಚಾರದಲ್ಲಿ ನಿನ್ನೆ ಏನು ದೆಹಲಿಗೆ ಕಾಂಗ್ರೆಸ್ ನಾಯಕರು ಹೋಗಿದ್ರು, ಅದಕ್ಕೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಮುಖ್ಯವಾಗಿ ಒಂದಷ್ಟು ವಿಚಾರ ಇಟ್ಕೊಂಡು ಪ್ರತಿಪಕ್ಷಗಳಿಗೆ ಆಹಾರ ಆಗಬಾರ್ದು, ಅಂದರೆ BJPಗೆ NDA ಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ಮುಂಬರುವಂತಹ ಕೆಲವು ರಾಜ್ಯಗಳ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರ ವಿಚಾರದಲ್ಲಿ ಬೇರೆ ಬೇರೆ ಪರಿಣಾಮ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಮಾತಾಡ್ತಿಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ನಿಜಕ್ಕೂ ಕೂಡ ಮೌನವಾಗಿದ್ದಾರೆ. ಪಶ್ಚಿಮ ಬಂಗಾಳದ ವಿಚಾರದಲ್ಲಿ, ಪಶ್ಚಿಮ ಬಂಗಾಳ ಅತ್ಯಾಚಾರ ಪ್ರಕರಣ ಏನಿತ್ತು, ಆ ಸಂದರ್ಭದಲ್ಲಿ ಟ್ವೀಟ್ ಮಾಡಿದಾಗ BJP ಮುಖಂಡರೊಬ್ಬರು ಅದನ್ನು ಪ್ರಶ್ನೆ ಮಾಡಿದ್ರು, ನೀವ್ಯಾಕೆ ಕಾಂಗ್ರೆಸ್ TMC ಮುಖಂಡರೊಬ್ಬರು ಕರ್ನಾಟಕದ ವಿಚಾರವಾಗಿ ಯಾಕೆ ನೀವು ಮೌನವಾಗಿದ್ದೀರಾ, ಇದ್ರ ಬಗ್ಗೆ ಮಾತಾಡ್ತಿರಲ್ಲ ಅನ್ನೋವಂಥದ್ದನ್ನ ಕೇಳಿದ್ರು. ಆದರೆ ಇನ್ನೊಂದು ಸಂದರ್ಭದಲ್ಲಿ ಮಾಧ್ಯಮಗಳು ಕೇಳಿದಾಗಲೂ ಕೂಡ ಅವರು ನಾನು ಈ ವಿಚಾರಕ್ಕೆ ಮಾತ್ರ ಬಂದಿದ್ದೀನಿ, ಅದು ವಿಚಾರ ಬಂದಾಗ ನಾನು ಮಾತಾಡ್ತೀನಿ ಅನ್ನುವಂಥದ್ದು ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರ ಮೌನ ಈಗಲೂ ಕೂಡ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಝೀರೋ ಟಾಲರೆನ್ಸ್ ಅಂತ ಹೇಳಿರುವಂತಹ ರಾಹುಲ್ ಗಾಂಧಿ ಅವರು, ಝೀರೋ ಟಾಲರೆನ್ಸ್ ಅಂದ್ರೆ ಇದೇನಾ? ಅವರ ರಾಜ್ಯ ಸರ್ಕಾರದ ಬಗ್ಗೆ, ಅವರ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ, ಅವರ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡದೇ ಇರೋದೇ ಝೀರೋ ಟಾಲರೆನ್ಸ್ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಪುಂಖಾನುಪುಂಖವಾಗಿ BJP ಕಡೆಯಿಂದ ಬರ್ತಾ ಇದ್ದಾವೆ. ಆದರೂ ಕೂಡ ಮೌನವನ್ನ ರಾಹುಲ್ ಗಾಂಧಿ ಅವರು ಮುಂದುವರಿಸಿರುವಂಥದ್ದು. ಇದರ ಹಿಂದಿನ ಟ್ಯಾಕ್ಟಿಕ್ಸು ಚುನಾವಣೆ ಏನ್ ಬರ್ತಾ ಇದೆ ಮಹಾರಾಷ್ಟ್ರ, ಅದು ಜೊತೆಗೆ ಅವ್ರಿಗೆ ಆಹಾರ ಆಗಬಾರ್ದು ಅನ್ನುವಂಥದ್ದು ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆ ನಡೆ ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅರುಣ್, ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ.